ಕೀರ್ತನೆ ಗೀಗಿ ಪದ ಹಾಡುಗಳ ಮರೆಮಾಚಿ ಹೋಗುತ್ತಿವೆ. ಹಿರಿಯ ಮುಖಂಡ ವೀರಭದ್ರಯ್ಯ ಸಾಲಿ ಕಳವಳ. ಈಗಿನ ಪರಿಸ್ಥಿತಿಯಲ್ಲಿ ಪ್ರಾಚೀನ ಕಾಲದ ಸಂಸ್ಕೃತಿಯ ಜೊತೆಗೆ ಧಾರ್ಮಿಕ ಸಂಸ್ಕಾರ, ಆಚಾರ ವಿಚಾರಗಳು ಮತ್ತು ಭಜನೆ, ಕೀರ್ತನೆ, ಗೀಗಿ ಪದ ಮತ್ತು ಮೊಹರಂ ಹಾಡುಗಳು ಮರೆಮಾಚುತ್ತಾ ಹೋಗುತ್ತಿವೆ ಎಂಬ ಅನುಮಾನದಲ್ಲಿ ನಾವು ಇದ್ದೇವೆ ಎಂದು ತೆಂಗಳ ಗ್ರಾಮದ ಕಾಂಗ್ರೆಸ್ ಹಿರಿಯ ರಾಜಕಾರಣಿ ವೀರಭದ್ರಯ್ಯ ಸಾಲಿ ಅಸಮಾಧಾನ ವ್ಯಕ್ತಪಡಿಸಿದರು. ಅವರು ಕಾಳಗಿ ತಾಲೂಕಿನ ತೆಂಗಳಿ ಗ್ರಾಮದ ಬೆಣ್ಣೆತೋರೆ ನದಿಯ ದಂಡೆ ಮೇಲೆ ಇರುವ ಪ್ರಸಿದ್ಧ ದೇವತೆ ಅಂಬಾಭವಾನಿಯ ಪರಮ ಭಕ್ತ ಮತ್ತು ಕಾಂಗ್ರೆಸ್ ಹಿರಿಯ ರಾಜಕಾರಣಿ, ಜಿಲ್ಲಾ ಪಂಚಾಯತ್ ಸದಸ್ಯ, PLD ಅಧ್ಯಕ್ಷ ದಿವಂಗತ ಶಿವ ಶರಣಪ್ಪ ಅಂಗಡಿ. ಹಿಂದಿನ ಕಾಲದಿಂದಲೂ ಅಂಬಾಭವಾನಿ ದೇವಸ್ಥಾನದಲ್ಲಿ ಸೀಗೆ ಹುಣ್ಣಿಮೆ ದಿನದಂದು ಅಂಡಗಿ ಮನೆತನ ಅಂಡಗಿ ಪ್ರತಿಷ್ಠಾನ ವತಿಯಿಂದ ಅಂಬಾಭವಾನಿಗೆ ಉಡಿ ತುಂಬುವುದು 48ನೇ ವಾರ್ಷಿಕೋತ್ಸವ ಅಂಗವಾಗಿ ನವರಾತ್ರಿ 9 ದಿನಗಳ ನಿರಂತರ ಭಕ್ತಿಯಿಂದ ಭಜನೆ ಮಾಡಿದ ವಿವಿಧ ಭಜನಾ ಮಂಡಳಿಗಳಿಗೆ ಸೇವಾಶ್ರೀ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಿಂದಿನ ಕಾಲದಲ್ಲೂ ಮಾನವನ ಆಚರಣೆ ಪದ್ಧತಿ, ಧಾರ್ಮಿಕ ಭಾವನೆ, ನಂಬಿಕೆ, ಪ್ರಕೃತಿ ಆರಾಧನೆ ದಾರಿ ಮಾಡಿಕೊಟ್ಟ ಪ್ರೇರಣಾ ಶಕ್ತಿ ಅಂಬಾಭವಾನಿ. ಆದರೆ ಈಗಿನ ಕಂಪ್ಯೂಟರ್ ಯುಗದ ಪೀಳಿಗೆಗೆ ಧಾರ್ಮಿಕ ಆಚರಣೆಗಳು ತಿಳಿಸುವ ಕೆಲಸ ಅಂಡಗಿ ಪ್ರತಿಷ್ಠಾನ ಮಾಡುವುದು ವೀರಭದ್ರಯ್ಯ ಸಾಲಿ ಖುಷಿ ತಂದಿದೆ ಎಂದರು. ಪ್ರಥಮದಲ್ಲಿ ನಾಡಿನಾದ್ಯಂತ ಸಂತಸ ಸಡಗರ ಸಂಭ್ರಮದಿಂದ 10 ದಿನಗಳ ಪರ್ಯಂತ ಸಾಗಿ ಬಂದ ನಮ್ಮ ಇದು ಹಬ್ಬ ಅಂದ್ರೆ ನಮ್ಮ ಖ್ಯಾತಿಯನ್ನ ಪಡೆದಿರತಕ್ಕಂತ ಹಬ್ಬ. ಅದು ಸೀಗಿ ಹುಣ್ಣಿಮೆವರೆಗೂ ಕೂಡ ಮುಂದುವರಿಕೊಂಡು ಬರ್ತಾ ಇದೆ. ಇವತ್ತಿನ ದಿನ ಈ ಹಬ್ಬ ಮಂಗಲಪೂರ್ಣವಾಗಿ ಸಂಪನ್ನಗೊಳ್ತಾ ಇದೆ. ಇದೆಲ್ಲಕ್ಕೂ ಕಾರಣೀಕರ್ತ ಜಗನ್ಮಾತೆ ದೇವಿ ನಮ್ಮೂರ ಆರಾಧ್ಯ ದೇವತೆ ಅಂಬಾಭವ ಸ್ವರೂಪದಲ್ಲಿರುವ ಭವಾನಿ ತಾಯಿಯನ್ನ ಸ್ಮರಿಸಿದ ರೇಣುಕಾದಿ ಪಂಚಾಚಾರ್ಯರನ್ನ, ಬಸವಾದಿ ಪ್ರಮಥರ ಸಹಿತ ಶ್ರೀ ಶಾಂತೇಶ್ವರ ಹಿರೇಮಠದ ಗುರು ಪರಂಪರೆಗೆ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸಿ ನಮ್ಮೂರ ಆರಾಧ್ಯ ದೈವ ಮಹಾತ್ಮ ಭೀಮೇಶ್ವರನ್ನ ಸ್ಮರಿಸಿ ಧ್ಯಾನಿಸಿ ಪ್ರಾರ್ಥಿಸಿ ಪ್ರಸ್ತುತ ಸೀಗಿ ಹುಣ್ಣಿಮೆಯ ಈ ಪವಿತ್ರವಾದ ದಿನದಲ್ಲಿ ತೆಂಗಳಿಯ ಅಂಡಿಗೆಯ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಂಡಿರುವ ವಿವಿಧ ರೀತಿಯ ಭಕ್ತಿಯನ್ನ ಸಮರ್ಪಿಸಿದ ದೇವಿಗೆ ನವವಿಧ ಭಕ್ತಿಯನ್ನ ಸಮರ್ಪಿಸಿದ, ಅದು ಸಮರ್ಪಣಾ ಭಕ್ತಿ ಆಗಿರಬಹುದು, ಸ್ತೋತ್ರ ಭಕ್ತಿ ಆಗಿರಬಹುದು, ಧ್ಯಾನದ ಭಕ್ತಿ ಆಗಿರಬಹುದು, ಮಂಗಲದಾಯಕ ಪದ್ಯವನ್ನು ಹಾಡುವುದರ ಮೂಲಕ, ಅದುವೇ ನಾವೆಲ್ಲ ಭಜನಾ ಪದ್ಯ ಅಂತ ಕರಿತೇವೆ. ಶಿವಭಜನೆಯನ್ನ ಸ್ತುತಿಯನ್ನ ಮಾಡಿದವೆ. ಎಲ್ಲ ನವವಿಧ ಈ ಭಕ್ತಿಯ ಎಲ್ಲಿ ಸೇವೆಯನ್ನ ಸಲ್ಲಿಸಿರುವ ಆ ಎಲ್ಲ ಸೇವಾರ್ಥಿಗಳಿಗೆ ಸೇವಾಶ್ರೀ ಪ್ರಶಸ್ತಿಯನ್ನ ಕೊಡುವಂತಹ ಈ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ದೇವಸ್ಥಾನದ ಅಧ್ಯಕ್ಷರೂ ಆದ ಹಾಗೂ ಲಿಂಗೈಕ್ಯ ಶ್ರೀ ಶಿವಶರಣಪ್ಪ ಅಂಡಿಗೆಯವರ ಪರಮಾಪ್ತರೂ ಆದ ನಮ್ಮೂರಿನ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳಾದ ಧನಂಜಯ ಕುಲಕರ್ಣಿ ಮಹಾರಾಜವರೇ ಹಾಗೂ ನಿಮ್ಮೆಲ್ಲರಿಗೂ ಕೂಡ ಅಂಡಿಗೆ ಪ್ರತಿಷ್ಠಾನ ನಡೆದು ಬಂದ ದಾರಿಯ ಕುರಿತು ಯಾವತ್ತೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಅನೇಕ ವರ್ಷಗಳಿಂದ ಸಾಗಿ ಬಂದಂತ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ತಮಗೆಲ್ಲರಿಗೂ ಗೊತ್ತರೆ. ಅದು ನಮ್ಮ ಪ್ರಧಾನ ಕಾರ್ಯದರ್ಶಿ ಶ್ರೀ ಶಿವರಾಜ್ ಅಂಡಿಗೆ ಅವರು. ಕೇವಲ ಅಂಡಿಗೆ ಪ್ರತಿಷ್ಠಾನ ಅವರ ತಂದೆಯರು ಹಾಕಿದ ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಜಾತ್ರಾ ಸಮಾರಂಭ ಆಗಿರಬಹುದು,
ವಿವಿಧ ಸಂಘ ಸಂಸ್ಥೆಗಳ ಭಜನೆ ಕಾರ್ಯಕ್ರಮ ಆಗಿರಬಹುದು, ನವರಾತ್ರಿಯ ಸಂದರ್ಭದಲ್ಲಿ ಆಚರಿಸ್ತಕ್ಕಂಥ ಒಂದು ಹುಡುಗಿಯರನ್ನ ಸನ್ಮಾನಿಸುವ ಜೊತೆಗೆ ಮೊಟ್ಟ ಮೊದಲಿಗೆ ಕೆಲವರು ದಾಸರು ಹೇಳುವಂತೆ ಮೂರ್ತಿ ಚಿಕ್ಕದಿದ್ದರೂ ಕೀರ್ತಿ ದೊಡ್ಡದು. ಅದರ ಒಂದು ಮಾರ್ಗದಲ್ಲಿ ಹಿರಿದಾದ ವಯಸ್ಸಿನಲ್ಲಿ ಹಿರಿದಾದ ಶಕ್ತಿ ಮೀರ್ತಕ್ಕಂಥ ಪ್ರೋತ್ಸಾಹಿಸ್ತಕ್ಕಂಥ ಪುರಸ್ಕರ್ತರೆ ಈ ನಮ್ಮ ಟೇಂಗ್ರೆ ಯುವಕರನ್ನು ಒಳಗೊಂಡು ಯಾರಾದ್ರೂ ಇದ್ದರೆ ಅದು ಶಿವರಾಜ್ ಅಂಡಿಗೆಯವರಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ಇವರನ್ನ ಮಾದರಿಯನ್ನಾಗಿ ಎಲ್ಲ ಯುವಕರು ಪೂಜ್ಯ ಶಾಂತ ಸೋಮನಾಥ ಮಹಾಸ್ವಾಮಿ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಧನಂಜಯ ಕುಲಕರ್ಣಿ ವಹಿಸಿ ಮಾತನಾಡಿದರು. ರೇಖಾ ಅಂಡಗಿ ಪ್ರಾರ್ಥನೆ ಗೀತೆ ಹೇಳಿದರು. ವೀರಭದ್ರಪ್ಪ ಬಾಳೆದ ಸರ್ವರಿಗೂ ಸ್ವಾಗತಿಸಿದರು. ಚಂದ್ರಶೇಖರ್ ಏಲೇರಿ ವಂದನಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ತೆಂಗಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ವಿಜಯಕುಮಾರ್ ತುಪ್ಪದ್, ಗೌರವಾಧ್ಯಕ್ಷ ಹಾಗೂ ನಿವೃತ್ತ ಪ್ರೊಫೆಸರ್ ಸಿದ್ದರಾಮಪ್ಪ ಅಂಡಗಿ, ಮಡಿವಾಳಯ್ಯ ಸಾಲಿಮಠ, ಹಿರಿಯ ಕಲಾವಿದ ಮತ್ತು ಗಾಯಕ ಬೀರಣ್ಣ ಪೂಜಾರಿ, ವಿಶ್ವನಾಥ ಬಾಳೆದೆ, ವಿನೋದ್ ಕುಮಾರ್ ಜನವರಿ, ನಾಗರಾಜ ಹುಗಾರ, ಮಲ್ಲು ಹೊಸಹಳ್ಳಿ, ಸಿದ್ದು ಪಾಟೀಲ್, ಶರಣು ನೀಲಹಳ್ಳಿ, ಬಸವರಾಜ ಕಡ್ಲಿ, ಚಂದ್ರಶೇಖರ ಕಡ್ಲಿ, ಅರುಣ್ ಕುಮಾರ್ ಕುದರಿಕಾರ್, ಮಲ್ಲಣ್ಣ ಬೇರನ್, ಚಂದ್ರಶೇಖರ್ ಮಂಗದ್, ನಾಗರಾಜ ಹಡಬಲಿ, ಶಿವು ಮಠಪತಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರೆಂದು ಅಂಡಗಿ ಪ್ರತಿಷ್ಠಾನ ಅಧ್ಯಕ್ಷ ಹಾಗೂ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಶಿವರಾಜ್ ಅಂಡಗಿ ತೆಂಗಳಿ ಬಿವಿ ನ್ಯೂಸ್ಗೆ ತಿಳಿಸಿದ್ದಾರೆ. ಭಾರತ ವೈಭವ ನ್ಯೂಸ್, ಅಯ್ಯಣ್ಣ ಮಾಸ್ಟರ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.